ಮಾಡಲಿಲ್ಲ. ಇವತ್ತು ದೊಡ್ಡ ಇಡೀ ಇತಿಹಾಸ ಬದಲಾಗುವಂಥದ್ದು 45 ದಿವಸದ ಯುದ್ಧದ ಹೊಸ ಇತಿಹಾಸ ಬರ್ತಾ ಇದ್ದಾರೆ. ಇತಿಹಾಸ ಹೊಸ ಇತಿಹಾಸ ಇದು ನಾವು ಗಮನಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಹೀರೋ, ಅವ್ರ ಬಾಜುಗಿಂತ ದೊಡ್ಡ ದೇಶ ನಮ್ಮದು, ಆರ್ಥಿಕ ಬಲಿಷ್ಠ ನಾವು, ವಿದೇಶಾಂಗ ನೀತಿಯಲ್ಲೂ ಸಹಿತ ಸೋತು ಹೋಗ್ಬಿಟ್ಟಿವಿ. ನಮ್ಮ ಸುತ್ತಮುತ್ತ ಇದ್ದಂಥ ಎಲ್ಲ ದೇಶಗಳು ನಮ್ಮ ಜೊತೆ ಸರಿ ಇಲ್ಲ. ಬಾಂಗ್ಲಾ ತಗೊಳ್ರಿ ತಕರಾರದ, ಪಾಕಿಸ್ತಾನದ ಮೊದಲಿನ ತಕರಾರದ, ಶ್ರೀಲಂಕಾ ನಮ್ಮಿಂದ ದೂರದ, ಮಯನ್ಮಾರ್ ಬರ್ಮಾ ದೇಶ ನಮ್ಮಿಂದ ದೂರದ, ಜಪಾನ್ ಹಚ್ಚೋಡ್ಮಿ ಸ್ಕ್ವಾಡ್ ಮಾಡಿದ್ವಿ, ಅದರಿಂದ ನಾವು ದೂರ ಆಗಿಬಿಟ್ಟಿವಿ. ನಮ್ದು ಯಾವ ನೀತಿ ಅದ ರೀ? ಅರ್ಥ ನೀತಿ ಆಯಿತು, ರಾಜನೀತಿ ಆಯಿತು. ರಾಜನೀತಿಯಲ್ಲಿ ಇವತ್ತೆಲ್ಲ ಕಾರ್ಪೊರೇಟ್ ಕೈಲಿದ. ಕಾರ್ಪೊರೇಟ್ ಏನದ ಅದ 90% ಜನ ಇವತ್ತು ಕೂಲಿ ನಾಲಿ ಮಾಡ್ಕೊಂಡು ಬದುಕುವಂಥದ್ದು ಗ್ಯಾರಂಟಿ, ಜೀವನದ ಗ್ಯಾರಂಟಿನೇ ಇಲ್ಲ. ಸುಮ್ಮನೆ ಒಂದು ಏನೋ ಗ್ಯಾರಂಟಿ ಕೊಡ್ತಾರೆ. ಒಂದು 5 ಕಿಲೋ ಅಕ್ಕಿ ಕೊಟ್ಟಿನಿ, ರೈತರಿಗೆ ಒಂದು 4 ತಿಂಗಳಿಗೆ 2,000 ರೂಪಾಯಿ ಕೊಟ್ಟಿನಿ. ಅದೆಲ್ಲ ಬೇಡ್ರಿ. ಅದಕ್ಕೆ ಮುಖ್ಯವಾಗಿ ಬೇಕಾದ ಶಿಕ್ಷಣವನ್ನು ಎಲ್ಲರಿಗೂ ಫ್ರೀ ಮಾಡಿರಿ. ಖಾಸಗಿ ಬಂದ್ ಮಾಡಿಬಿಡ್ರಿ. ಹೋದ್ರನ್ನು ಎಲ್ಲರೂ ಒಂದು ಶಾಲೆಯಲ್ಲಿ ಕಲೀಲಿ. ಅವು ಸ್ಟ್ಯಾಂಡರ್ಡ್ ಮಾಡಿರಿ, KG ಮಾಡಿರ್ತಾರೆ ಶಾಲೆಗಳನ್ನು ಮಾಡಿರಿ. ಪ್ರತಿಯೊಂದು ಹಳ್ಳಿಗೆ ಶಾಲೆ ಮಾಡಿರಿ. ಅದ್ರ ಜೊತೆಗೆ ಆರೋಗ್ಯ ಕೊಡ್ರಿ. ಇವೆರಡು ಗ್ಯಾರಂಟಿ ಸಾಕ ಈ ದೇಶ ಅಂತ ನಿಲ್ಲೋದಕ್ಕೆ. ಅದು ಯಾವುದೂ ತಿಳಿಯಲಿಲ್ಲ. ಗಾಂಧೀಜಿ ಅವರನ್ನು ಆರ್ಥಿಕವಾಗಿ ಅವ್ರನ್ನ ನಾವು ಹಾದಿ ಹಿಡಿಬೇಕಾಗಿತ್ತು. ಪ್ರತಿ ಹಳ್ಳಿಯನ್ನು ಆರ್ಥಿಕ ಕೇಂದ್ರ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ನಾವು ಹಳ್ಳಿಗೆ ಪ್ಯಾಕೇಜ್ ಕೊಡ್ತೀವಿ. ಪ್ಯಾಕೇಜ್ ಕೊಡೋದಲ್ಲ, ಹಳ್ಳಿ ದುಡಿದು ಗಳಿಸಿದ್ರೆ ನಮಗೆ ಒಳ್ಳೆಯದು. ಅಲ್ಲಿ ದುಡಿದು ಕಳಿಸಿ ಉಳಿದು ಕಳಿಸ್ಬೇಡ ನಮಗಂತ ಅನ್ನೋಂಗೆ. ಆದ್ರೆ ನಮ್ದು ಹೆಂಗದ